ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಇವತ್ತು ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಲಂಚಿಗೆ. ಸೊ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡೆರಡು, ಕರಿಬೇವು, ಕೊತ್ತಂಬರಿ ಮತ್ತು ಟೊಮೆಟೊ ಬಾತ್ ಪೌಡರು, ಹಸಿ ಬಟಾಣಿ ಮತ್ತು 10 ನಿಮಿಷಗಳ ಕಾಲ ಅಕ್ಕಿ ನೆನೆಸಿಟ್ಟಿದ್ದೀನಿ ನಾನು ನೋಡಿ. ಸೊ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಸೋಂಕಾಳು ಮತ್ತು ಲವಂಗ, ಚಕ್ಕೆ, ಜೀರಿಗೆ ಒಗ್ಗರಣೆನಲ್ಲಿ ಹಾಕಲಿಕ್ಕೆ. ಸೊ ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ 3 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೆಲ್ಲ ಸ್ಪೈಸಸ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ. ಸೊ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹಾಕಿ ನೋಡಿ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಇದಕ್ಕೆ. ಅದನ್ನೊಂಚೂರು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕರಿಬೇವು ನೋಡಿ, ಈರುಳ್ಳಿ, ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ತಾಳಿಸ್ಕೊಳ್ಳೋಣ. ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಮೆತ್ತಗಾಗಲಿಕ್ಕೆ ಬಿಡೋಣ ಚೂರು. ಅದಕ್ಕೆ ಹಾಕ್ತಿದ್ದಂಗೆ ಅದಕ್ಕೆ ಹಸಿ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಕಿದಾದ್ಮೇಲೆ ಖಾರದ ಪುಡಿ ಮತ್ತು ಅರಿಶಿನ ನೋಡಿ, ಎಲ್ಲನೂ ಒಂದು ರೌಂಡ್ ಕಲಿಸ್ಕೊಳ್ಳೋಣ. ಸೊ ಇದಕ್ಕೆ ನಾನು ಟೊಮೆಟೊ ಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಟೊಮೆಟೊ ಬಾತ್ ಪೌಡ್ರ್ ಇಲ್ಲ ಅಂತಂದರೆ ಗರಂ ಮಸಾಲ ಪೌಡ್ರ್ ಹಾಕಿ, ತುಂಬ ರುಚಿಯಾಗುತ್ತೆ. ಎರಡು ಒಂದೇ ಥರನೇ ಅನಿಸುತ್ತೆ, ಏನು ಡಿಫ್ರೆನ್ಸ್ ಅನಿಸಲ್ಲ ನೋಡಿ. ತುಂಬ ರುಚಿಯಾಗುತ್ತೆ ಈ ಥರ ಮಾಡೋದ್ರಿಂದ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು. ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ. ಇದು 10 ನಿಮಿಷಗಳ ನೆನೆಸಿಡೋ ಕಾರಣ ನಾವು 3 ವಿಸಿಲ್ ಹೊಡಿಸೋ ಅವಶ್ಯಕತೆ ಇರಲ್ಲ, ಬರೀ 2 ವಿಸಿಲ್ ಸಾಕಾಗುತ್ತೆ ನೋಡಿ. ಇದನ್ನೆಲ್ಲ ಅಕ್ಕಿ ಅದನ್ನೆಲ್ಲ ಮಸಾಲೆ ಎಲ್ಲ ಒಂದು ರೌಂಡ್ ಕಲಿಸ್ಕೊಂಡ್ಬಿಡೋಣ. ಬೇಗನೆ ಆಗುತ್ತೆ ಇದು, ಕ್ವಿಕ್ಕಾಗಿ ಆಗುವಂತಹ ಒಂದು ರೆಸಿಪಿ ಇದು ನೋಡಿ. ಈಗ 1-2 ವಿಸಿಲ್ ಹೊಡಿಸ್ಕೊಳ್ಳೋಣ ಇದನ್ನ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ನೋಡಿ, ಈಗ 2 ವಿಸಿಲ್ ಆಗಿ ಪೂರ ಅದು ಪ್ರೆಷರ್ ಎಲ್ಲ ಇಳಿದಿದೆ. ವಾವ್ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಕಲರ್ಫುಲ್ಲಾಗಿ. ನೋಡೋಣ ನೋಡಿ, ಎಷ್ಟು ಉದ್ರಾಗಿದೆ, ಕರೆಕ್ಟಾಗಿ ಆಗಿದೆ. ಈಗ ಇದು ರುಚಿ ಹೇಗೆ ಬಂದಿದೆ ಅಂತ ನೋಡೋಣ. ಈಗ ಇದನ್ನೆಲ್ಲ ಒಂದು ರೌಂಡ್ ಮೇಲಿಂದ ಕೆಳಗೆಲ್ಲ ಕಲಿಸ್ಕೋಬೇಕು, ಇಲ್ಲಾಂದರೆ ಒಂದೇ ಕಡೆ ಕೂತ್ಬಿಟ್ಟಿರುತ್ತೆ ಮಸಾಲ ಎಲ್ಲ. ಸೊ ನೋಡಿ, ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಮೊಸರು ಬಜ್ಜಿ ಸಹಿತ ಮಾಡಿದ್ದೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ. ಸೊ ನೋಡಿ, ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಹಾಕೊಂಡ್ಬಿಟ್ಟು, ಸೊ ಇದಕ್ಕೆ ಮೊಸರು ಬಜ್ಜಿ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ, ಅಥವಾ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಸೊ ನೋಡೋಣ, ವಾವ್ ತುಂಬ ರುಚಿಯಾಗಿದೆ, ಸ್ವಲ್ಪ ಖಾರವಾಗಿ ಇದೆ. ಸೊ ಮಕ್ಕಳಿರೋ ಮನೆಯಲ್ಲಿ ನೋಡಿಬಿಟ್ಟು ಹಾಕಿ ಖಾರನ. ಥ್ಯಾಂಕ್ ಯು ಫಾರ್ ವಾಚಿಂಗ್.